ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಉರಿತಿದ್ಯಾ? ಇಲ್ಲ ಅದ್ಗೆ, ಇವಾಗ ಪರವಾಗಿಲ್ಲ. ಬೇಗ ತಣ್ಣಗಾಗುತ್ತೆ. ನಂದೇ ತಪ್ಪು. ನಿಮ್ದ್ಯಾಗದ್ಕೆ ತಪ್ಪು? ನೀವೇನು ಮಾಡಿಲ್ಲ. ನಾನು ರೂಮಲ್ಲೇ ಕುತ್ಕೊಂಡು ದೇವರಲ್ಲಿ ಬೇಡ್ಕೋಬೇಕಿತ್ತು. ಅದು ಬಿಟ್ಟು ಇಲ್ಲಿ ಬಂದು ದೀಪ ಹಚ್ತೀನಿ ಅಂತ ಹೇಳಿ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಸೊ ಸಾರಿ. ನೀವ್ಯಾಕದ್ಗೆ ಹಂಗ ಅನ್ಕೋತೀರಾ? ಹಾಗೆಲ್ಲ ಏನೂ ಇಲ್ಲ. ನನ್ ಕೈ ಸುಡ್ಬೇಕು ಅಂತಿತ್ತು, ಸುಡ್ತು. ಏನೋ ದೊಡ್ಡದ್ರಲ್ಲಿ ಆಗೋದಿತ್ತು ಅನ್ಸುತ್ತೆ, ಚಿಕ್ಕದ್ರಲ್ಲಿ ಮುಗೀತು. ಬಿಟ್ಬಿಡಿ. ಏನ್ ಸುಮ್ನಿರೋದು? ಇದು ಚಿಕ್ಕದನಿಸ್ತಿದ್ಯಾ ನಿಮ್ಗೆ? ಸುಧಾ ಅವ್ರೆ, ನೀವ್ ನನ್ನನ್ನು ಕಾಪಾಡಕ್ ಹೋಗ್ಬಿಟ್ಟು ನೀವು ನೋವು ತಿಂತಿದ್ದೀರಾ. ಅದು ನನಗೆ ಕಾಡ್ತಿರೋದು. ಇದೇನ್ ದೊಡ್ಡ ವಿಷಯ ಅಲ್ಲ ಬಿಡಿ. ಅದ್ಗೆ ದೇವ್ರು ನನ್ನ ಜೀವನದಲ್ಲಿ ಇದಕ್ಕಿಂತ 1000 ಪಟ್ಟು ದೊಡ್ಡ ದೊಡ್ಡ ನೋವನ್ನ ಕೊಟ್ಬಿಟ್ಟಿದ್ದಾನೆ. ಅದ್ರ ಮುಂದೆ ನನಗಿದೆಲ್ಲ ಏನ್ ದೊಡ್ಡದಲ್ಲ. ಇದಕ್ ಮುಲಾಮಾದ್ರೂ ಇದೆ. ಕೆಲವು ನೋವಿಗೆ ಮುಲಾಮೂ ಇರಲ್ಲ, ಅದ್ ವಾಸಿನೂ ಆಗಲ್ಲ. ಅದ್ರ ಜೊತೆ ಬದುಕೋದನ್ನ ರೂಢಿ ಮಾಡ್ಕೋಬೇಕಷ್ಟೆ. ಹಾಗ್ ನೋಡಕ್ ಹೋದ್ರೆ ನೋವೇ ನನ್ ಸಂಗಾತಿ, ನೋವೇ ನನ್ ಬಂಧು ಬಳಗ. ಇರ್ಲಿ ಬಿಡಿ, ಎಲ್ರಿಗೂ ಒಂದೊಳ್ಳೆ ಕಾಲ ಅನ್ನೋದು ಬಂದೇ ಬರುತ್ತೆ. ನಿಮ್ಗೂ ಬರುತ್ತೆ, ನೋಡ್ತಾ ಇರಿ. ಏನ್ ಬರುತ್ತೋ ಏನೋ ಅತಿಗೆ. ಇಷ್ಟು ವರ್ಷದಿಂದ ನೋಡ್ತಾನೆ ಇದ್ದೀನಿ, ಆದ್ರೆ ಬದಲಾಗಿದ್ದೇನೂ ಇಲ್ಲ. ನಾನೊಂಥರ ಹೇಗಾಗ್ಬಿಟ್ಟಿದೀನಿ ಅಂದ್ರೆ, ಈ ಶಿವ ವಿಷಾನ ನುಂಗಿ ವಿಷಕಂಠ ಆದ್ನಲ್ಲ, ಹಾಗಾಗ್ಬಿಟ್ಟಿದೀನಿ. ಉಗುಳೋಂಗಿಲ್ಲ, ಬಿಡೋಂಗಿಲ್ಲ. ಎಲ್ಲಾನು ನನ್ನ ಒಳಗಡೆ ಇಟ್ಕೊಂಡು ಬದುಕ್ತಾ ಇದ್ದೇನೆ. ಸುಧಾ ಅವರೇ, ಯಾವ್ದಕ್ಕೂ ಒಂದ್ಸಲ ಹಾಸ್ಪಿಟಲ್ ಹೋಗಿ ಬರ್ಬೋಣ. ಅದಕ್ಕೆ ಬೇಡ, ಔಷಧಿ ಹಚ್ಚಿದಿರಲ್ಲ ಸರಿ. ಆರಾಮಾಗಿದ್ದಾರೆ ತಾನೆ? ನನಗೇನೂ ಆಗಿಲ್ಲ. ಸುಧಾ ಅವ್ರ ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ. ಮೈ ಗಾಡ್, ನನಗೆ ಕೇಳಿ ಎಷ್ಟು ಟೆನ್ಷನ್ ಆಗೋಯ್ತು ಗೊತ್ತಾ? ಹೇಗಾಯ್ತದಲ್ಲ? ಅದು ನಾನು ತುಂಬಾ ದಿನದಿಂದ ದೇವ್ರಿಗೆ ಪೂಜೆ ಮಾಡಿರ್ಲಿಲ್ಲ. ಮನ್ಸು ಒಂಥರ ಆಗ್ತಿತ್ತು. ಅದಕ್ಕೆ ನಾನು ದೇವ್ರಿಗೆ ಪೂಜೆ ಮಾಡಕ್ಕೆ ಅಂತ ಕೆಳಗೆ ಹೋಗಿದ್ದೆ. ನೀವು ಪೂಜೆ ಮಾಡಕ್ ಹೋಗಿದ್ರಾ? ರೆಸ್ಟ್ ತಗೊಳದ್ ಬಿಟ್ಟು ನೀವ್ ಯಾಕೆ ತೊಂದರೆ ತಗೊಳಕ್ ಹೋಗಿದ್ರೆ? ತೊಂದರೆ ಏನೂ ತಗೊಂಡಿಲ್ಲ. ನಾನು ಪೂಜೆಗೆ ಮಲ್ಲಿನೇ ಎಲ್ಲಾನು ರೆಡಿ ಮಾಡಿದ್ದು. ನಾನು ದೀಪ ಹಚ್ಚಿ ದೇವ್ರಿಗೆ ಕೈ ಮುಕ್ಕೊಂಡು ನಿಂತಿದ್ದೆ. ಅಷ್ಟ್ರಲ್ಲಿ ಹೀಗಾಗಿದೆ. ಆಗ ಸುಧಾ ಬಂದು ಬೆಂಕಿ ಹಾರಿಸಿದ್ಲು. ನನ್ನನ್ನು ಬಚಾವ್ ಮಾಡಕ್ ಹೋಗಿ ಅವ್ರ ಕೈ ಸುಟ್ಕೊಂಡಿದ್ದಾರೆ. ನೋಡಿ ಎಷ್ಟು ಸುಟ್ಟು ಹೋಗಿದೆ ಅಂತ, ಬೊಬ್ಬೆ ಬಂದ್ಬಿಟ್ಟಿದೆ. ಅದಕ್ಕೆ ಇರ್ಲಿ ಬಿಡಿ. ಅಣ್ಣ ಏನಾಗಿಲ್ಲ ಅಣ್ಣ. ನೀವು ನನ್ನನ್ನು ಅತ್ಗೆ ನೋಡ್ಕೊಳ್ಳೋದಕ್ಕಲ್ವಾ ಕೆಲ್ಸಕ್ಕೆ ಸೇರಿಸ್ಕೊಂಡಿರೋದು. ನನ್ನ ಜಾಗದಲ್ಲಿ ಬೇರೆ ಯಾರಿದ್ರು ಇದನ್ನೇ ಮಾಡಿರೋರು. ಏನಾಗಲ್ಲ ಬಿಡಿ ಅಣ್ಣ. ಅಲ್ಲಮ್ಮ, ನೀನಾದ್ರೂ ಸ್ವಲ್ಪ ಹುಷಾರಾಗಿರೋದಲ್ವಾ? ಈಗ ಇದರಿಂದ ಯಾರಿಗೇನು ಬಂತು ನೋಡಿ, ಎಂಥ ಕೆಲಸ ಮಾಡ್ಕೊಂಡಿದ್ಯಾ ಅಂತ. ಇವ್ರನ್ನ ಕಾಪಾಡಕ್ಕೆ ಹೋಗಿ ನಿನ್ನ ಕೈ ಸುಟ್ಕೊಂಡಿದ್ಯಲ್ಲ. ಇದು ನಿಜವಾಗ್ಲೂ ಅಚಾನಕ್ ಆಗಿ ಆಗಿದ್ದ ಅಥವಾ ಇದರಿಂದ ಬೇರೆ ಯಾರ್ದಾದ್ರೂ ಕೈವಾಡ ಇದೆಯಾ? ಹೇಳಿದ್ನಲ್ಲ, ನಾನಿದ್ದೆ, ಮಲ್ಲಿ ಇದ್ಲು, ಸುಧಾ ಅವರು ಆಮೇಲೆ ಬಂದಿದ್ದು. ಆ ರೀತಿ ಯಾರಾದರೂ ಇದರಿಂದ ಇರ್ತಾರೆ ಅನ್ನೋದು ನನಗಂತೂ ಅನ್ಸಲ್ಲ. ಗೌತಮ್ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ ನೀವು? ಹೇಳಿದ್ನಲ್ಲ, ಅಲ್ಲಿ ಮನೆಯವ್ರು ಬಿಟ್ಟು ಇನ್ಯಾರೂ ಇರ್ಲಿಲ್ಲ ಅಂತ. ಗಾಳಿ ಬೀಸಿ ಸೀರೆ ಹೋಗಿ ದೀಪಕ್ ತಾಗಿದೆ, ಹಾಗಾಗಿ ಬೆಂಕಿ ಹತ್ಕೊಂಡಿದೆ. ಅದು ಬಿಟ್ರೆ ಇನ್ನೇನು ಇಲ್ಲ. ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಕ್ ಹೋಗ್ಬೇಡಿ. ಇಟ್ಸ್ ಜಸ್ಟ್ ಅನ್ ಅನ್ಫಾರ್ಚುನೇಟ್ ಆಕ್ಸಿಡೆಂಟ್ ಅಷ್ಟೇ. ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಬಿಡಿ ಅದನ್ನ. ನೀವು ಇದಷ್ಟು ಸುಲಭ ಅಲ್ಲ ಭೂಮಿಕಾ. ನನ್ನ ಮೈಂಡ್ ವೀಕ್ ಆಗ್ಬಿಟ್ಟಿದೆ, ಭಯ ಶುರು ಆಗ್ಬಿಟ್ಟಿದೆ ನನಗೆ. ಎಲ್ಲ ಜಾತಕನೂ ತಗೊಂಡೋಗಿ ಯಾರಾದರೂ ಜ್ಯೋತಿಷಿಗೆ ತೋರಿಸ್ಬಿಡ್ಲಾ? ಜಾತಕದಲ್ಲಿ ಏನಾದರೂ ದೋಷ ಇದೆಯಾ, ಅದರಿಂದ ಈ ಥರದಲ್ಲಿ ಆಗ್ತಾ ಇದೆಯಾ ಅಂತ ಕೇಳೋಣ ಅಂತ. ನನಗೆ ಗೊತ್ತು ಜಾತಕದಿಂದ ಇದೆಲ್ಲ ಏನೂ ಆಗಲ್ಲ. ಬಟ್ ಈ ಭಯ ಬಿಡಬೇಕಲ್ಲ, ನನ್ನ ಹೋಪ್ಲೆಸ್ ಮಾಡ್ತಾ ಇದೆ, ಹೆಲ್ಪ್ಲೆಸ್ ಮಾಡ್ತಾ ಇದೆ. ಯಾರಾದರೂ ಸರಿ ಏನಾದರೂ ಪರಿಹಾರ ಹೇಳಿ ಎಲ್ಲ ಸರಿ ಹೋಗ್ಬಿಟ್ಟು ಸಾಕು ಅಂತ ಅನಿಸ್ತಾ ಇದೆ ನನಗೆ. ಗೌತಮ್ ಅವರೇ, ನನ್ಗೆ ಅರ್ಥ ಆಗುತ್ತೆ. ಮನೆ ಯಜಮಾನರಾಗಿ ನಿಮಗೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಬಟ್ ಪ್ಲೀಸ್, ನೀವು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಅಣ್ಣ ಅದ್ಗೆ ನಾನು ಹೊರಡ್ತೀನಿ. ಅಲ್ಲಮ್ಮ, ನಿನ್ನ ಕೈ ಹೇಗಿದೆ? ಇಲ್ಲ ಅಣ್ಣ, ನಾಳೆ ಅಷ್ಟಲ್ಲಿ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತಮ್ಮ? ನೋಡು ಹೇಗೆ ಕೈ ಸುಟ್ಕೊಂಡಿದ್ಯಾ ಅಂತ. ನೀರು ತಂದು ಬೆಂಕಿ ಆರಿಸೋದಲ್ವಾ? ಯಾರಾದ್ರೂ ಬರೀ ಕೈನಲ್ಲಿ ಆರಿಸ್ತಾರ? ಅದು ಅಣ್ಣ, ಬೆಂಕಿ ನೋಡಿದ ತಕ್ಷಣ ಅದನ್ನ ಆರಿಸ್ಬೇಕು ಅನ್ನೋದಷ್ಟೇ ನನ್ನ ತಲೆಗೆ ಬಂತು. ಹಿಂಗ್ ಮಾಡ್ಕೊಂಡ್ಬಿಟ್ಟೆ. ಸುಧಾ, ನಿನ್ನ ಋಣ ನಾನು ಹೇಗಮ್ಮ ತೀರಿಸ್ಲಿ?
ನೋಡು, ನನಗೆ ನನ್ನ ಜೀವನದಲ್ಲಿ ಬಹಳ ಮುಖ್ಯವಾದ್ದು ನನ್ನ ಮನೆಯವರು. ಆದರೆ ಅವ್ರಿಗಿಂತ ಮುಖ್ಯವಾದವ್ರು ಯಾರಾದರೂ ಇದ್ದಾರೆ ಅಂದರೆ ಅದು ಭೂಮಿಕಾ ಅವರು. ನಾನು ನನ್ನ ಜೀವನದಲ್ಲಿ ಗಳಿಸಿರೋ ಅತಿ ಅಮೂಲ್ಯವಾದ ಸಂಪಾದನೆ ಅವರು, ನನ್ನ ಸರ್ವಸ್ವ. ಅವರನ್ನು ಕಾಪಾಡಿದ್ಯಾ. ನಾನು ಎಷ್ಟೇ ಹೇಳಿದ್ರು ಏನೇ ಕೊಟ್ಟರು ನಿನ್ನ ಋಣ ತೀರ್ಸಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಅಣ್ಣ, ನೀವ್ಯಾಕಣ್ಣ ಈ ಥರ ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಾ? ನಾನು ತುಂಬ ಚಿಕ್ಕವಳು. ನೀವು ಈ ಥರ ಎಲ್ಲ ಹೇಳಿ ನನ್ನನ್ನು ದೊಡ್ಡವಳನ್ನಾಗಿ ಮಾಡ್ತಿದ್ದೀರಾ. ಬೇಡಿ ಅಣ್ಣ. ಇದು ನಿನ್ನ ದೊಡ್ಡತನ. ಈ ವಿಷಯ ನಿನಗೆ ಚಿಕ್ಕದಿರ್ಬೋದು, ಆದರೆ ನನಗೆ ಬಹಳ ದೊಡ್ಡ ವಿಷಯ. ನನ್ನ ಜೀವನದಲ್ಲಿ ತುಂಬ ಕಳ್ಕೊಂಡಿದ್ದೀನಿ. ಕಳ್ಕೊಳ್ಳೋ ನೋವು ಏನು ಅಂತ ನನಗೆ ಮಾತ್ರ ಗೊತ್ತಮ್ಮ. ಸರಿ, ಆ ಕೈ ಸೆಪ್ಟಿಕ್ ಆಗದೆ ಇರೋ ನೋಡ್ಕೊ. ಅದಕ್ಕೆ ನಾನು ಹೊರಡ್ತೀನಿ, ಬರ್ತೀನಣ್ಣ. ಸುಧಾ ಅವರೇ, ನೀವಿವತ್ತಿಲ್ಲೇ ಇದ್ಬಿಡಿ. ನಾನು ಇವತ್ತಿಲ್ಲೇ ಉಳ್ಕೋಬೇಕಾ? ಹಾ, ನೋಡಿ ಕೈಗೆ ಎಷ್ಟು ಗಾಯ ಆಗಿದೆ ಅಂತ. ಮನೆಗೆ ಹೋಗಿ ಏನು ಮಾಡೋಕ್ಕಾಗಲ್ಲ. ಸೊ ನೀವು ಇಲ್ಲೇ ಇದ್ಬಿಡಿ. ಅಯ್ಯೋ ಅದ್ಗೆ, ಇದೆಲ್ಲ ನನಗೆ ಮಾಮೂಲಿ. ಅರ್ಶನ ಗಿರ್ಶನ ಹಚ್ಕೊಂಡು ನಾನು ಸರಿ ಮಾಡ್ಕೋತೀನಿ ಬಿಡಿ. ಅರ್ಶನ ಕೈಯಲ್ಲಿದ್ರೆ ತಾನೇ ವಾಸಿ ಆಗೋದಿಕ್ಕೆ. ನೀವು ಮನೆಗೆ ಹೋಗ್ತೀರಾ, ಏನಾದ್ರೂ ಒಂದು ಕೆಲಸ ಕಾಣುತ್ತೆ, ಅದನ್ನ ನೋಡ್ಕೊಂಡು ನೀವು ಸುಮ್ಮನಿರ್ತೀರಾ? ಇಲ್ಲ, ಕೆಲ್ಸಕ್ಕೆ ಕೈ ಹಾಕ್ತೀರಾ, ನೀರಲ್ಲಿ ಕೈ ಹಾಕ್ತೀರಾ, ಆಗ ಗಾಯ ವಾಸಿ ಆಗದೆ ಇನ್ನೂ ಜಾಸ್ತಿ ಆಗುತ್ತೆ, ಸೆಪ್ಟಿಕ್ ಆಗೋಗುತ್ತೆ, ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಹಠ ಮಾಡಿಬಿಡಿ, ಇಲ್ಲೇ ಇರಿ ಅಂತ. ಸುಧಾ, ಭೂಮಿಕಾ ಅವ್ರು ಹೇಳ್ತಾರೋ ಸರಿಯಾಗಿದೆ. ನೀನಿವತ್ತು ಮನೆಗೆ ಹೋಗ್ಬೇಡ, ಇಲ್ಲೇ ಇರು, ಆಯ್ತಾ? ಏನಾಗಲ್ಲ. ಅಲ್ಲ ಅದ್ಗೆ, ಅಣ್ಣಂಗೆ ಹೇಳಿ ನಾನು ಇವಾಗ ಮನೆಗೆ ಹೋಗ್ಬೇಕು. ಮನೇಲಿ ಬೇರೆ ಅಮ್ಮ ಮಗಳು ಇಬ್ಬರೇ ಇರೋದು. ಅರೆ, ನಾನು ಆನಂದ್ ಅವ್ರು ಕಾಲ್ ಮಾಡ್ತೀನಿ, ಅವ್ರು ಯಾರಿಗಾದ್ರೂ ಕಳ್ಸೋ ವ್ಯವಸ್ಥೆ ಮಾಡ್ತಾರೆ. ನನ್ನ ಫೋನು ಅಲ್ಲಿದೆ, ಒಂಚೂರು ಕೊಡಿ. ಬೇಡ ಅದ್ಗೆ, ನಾನು ಮನೆಗೆ ಹೋಗ್ತೀನಿ. ನೀವೇ ಕೇಳಲ್ಲ, ನಾನೇ ಮಾಡ್ತೀನಿ. ಅಯ್ಯೋ ಅದ್ಗೆ ಬೇಡ, ಕೂತ್ಕೊಳ್ಳಿ ನೀವು. ನೀವು ಯಾಕೋ ನನ್ನ ಮಾತು ಕೇಳೋ ಥರ ಇಲ್ಲ. ನನ್ನ ಪಕ್ಕದ ಮನೆ ಆಂಟಿ ಇದ್ದಾರೆ, ಅವ್ರಿಗೆ ಫೋನ್ ಮಾಡ್ತೀನಿ. ನನ್ನ ಕೆಲಸದಿಂದ ಹೋಗೋದು ತಡ ಆದಾಗೆಲ್ಲ ಅವರೇ ನೋಡ್ಕೊಂಡಿರೋದು ಮನೆ ಕಡೆ. ಇರಿ, ನಾನು ಹೆಲ್ಪ್ ಮಾಡ್ಲಾ? ಭಾರತಿ ಆಂಟಿ ಅಂತ ಇಟ್ಕೊಂಡಿದ್ದೀನಿ. ಹಲೋ, ಯಾರು? ಆಂಟಿ, ನಾನು ಸುಧಾ ಮಾತಾಡ್ತಿರೋದು. ಹೇಳಮ್ಮ ಸುಧಾ. ಆಂಟಿ, ಅದು ನಾನು ಇವತ್ತು ಮನೆ ಕಡೆ ಬರಕ್ಕಾಗಲ್ಲ. ಸ್ವಲ್ಪ ಅಮ್ಮನ್ನು ಮಗಳನ್ನು ನೋಡ್ಕೋತೀರಾ? ಯಾಕಮ್ಮ, ಏನಾಯ್ತು? ಏನಿಲ್ಲ ಆಂಟಿ, ಹಿಂಗೆ ಕೆಲಸ ಮಾಡುವಾಗ ಸ್ವಲ್ಪ ಕೈ ಸುಟ್ಕೊಂಡ್ಬಿಟ್ಟೆ. ಅದಕ್ಕೆ ಇವರು ಇಲ್ಲೇ ಇರು ಅಂತ ಹೇಳ್ತಿದ್ದಾರೆ. ಹಾಮ್ಮ, ಸರಿ, ನಾನು ನೋಡ್ಕೋತೀನಿ, ನೀನೇನು ಚಿಂತೆ ಮಾಡಬೇಡ. ಆಂಟಿ, ತೊಂದರೆ ಕೊಟ್ಟೆ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ನಾವೇನು ಬೇರೆಯವರೇನಮ್ಮ? ಅಕ್ಕಪಕ್ಕದಲ್ಲಿರೋರು ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು ತಾನೆ. ನಮ್ಗೆ ನಾವೇ ಆಗ್ಲಿಲ್ಲ ಅಂತಂದ್ರೆ ಬೇರೆ ಯಾರು ಆಗ್ತಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.